ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಜೀವನದ ಪ್ರೀತಿಯ ಪಾಠಶಾಲೆಗೆ ಎಲ್ರಿಗೂ ಸ್ವಾಗತ. ಪಾರ್ಟ್ 1 ಅಲ್ಲಿ ಆಲ್ರೆಡಿ ನಾನು ನೋಟ್ಸ್ ಶೇರ್ ಮಾಡಿದ್ದೆ. ನಿಮ್ಮ ರೆಫರೆನ್ಸ್ಗೆ ಮತ್ತೊಮ್ಮೆ ಇಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿ ಸ್ಕಿನ್ಗೆ ವಾಟರ್ ಬೇಸ್ಡ್ ಆರ್ ಜೆಲ್ ಬೇಸ್ಡ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಂಡ್ ನಾರ್ಮಲ್ ಸ್ಕಿನ್ಗೆ ಕ್ರೀಮ್ ಬೇಸ್ಡ್. ಇಷ್ಟು ಟ್ರಾನ್ಸ್ಪರೆಂಟ್ ಅಪ್ಲೈ ಮಾಡ್ತಿದ್ದೀನಿ. ಇದು ವಾಟರ್ ಆರ್ ಜೆಲ್ ಬೇಸ್ಡ್. ಸೆಕೆಂಡ್ ಬಂದು ಕ್ರೀಮ್ ಬೇಸ್ಡ್. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿಲ್ಲ ಅಂದ್ರೆ ಎಲ್ಲ ಸ್ಕಿನ್ಗೆ ಸೂಟ್ ಆಗುವಂತ ಮಾಯಿಶ್ಚರೈಸರ್ ಸಹ ಇದೆ. ಎಕ್ಸಾಂಪಲ್ ಡಾಟ್ ಅಂಡ್ ಕೀ. ಸ್ಟೆಪ್ಸ್ ಆಫ್ ಮೇಕಪ್ ಅಲ್ಲಿ ಸನ್ಸ್ಕ್ರೀನ್ ನೋಡಬಹುದು. ಸೊ ಸನ್ಸ್ಕ್ರೀನ್ ಯಾವತ್ತೂ ಅಷ್ಟೇ 2 ಫಿಂಗರ್ ರೂಲ್ ಅಂತ ಇರುತ್ತೆ. ಅದರ ಪ್ರಕಾರ ನಾವು ಅಪ್ಲೈ ಮಾಡಬೇಕು ಫೇಸ್ಗೆ. ಇಟ್ ಶೋಸ್ ದ ಅಮೌಂಟ್ ಆಫ್ ಕ್ರೀಮ್ ದಟ್ ಟು ಬಿ ಅಪ್ಲೈಡ್ ಅಂಡ್ ಯಾವತ್ತೂ ಅಷ್ಟೇ 15 to 30 ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡೋದ್ರಲ್ಲಿ ಬೆಸ್ಟ್ ರಿಸಲ್ಟ್. ಇನ್ನು ಮೇಕಪ್ ಅಲ್ಲಿ ಈ ತರ ಪ್ಲೇನ್ ಕಲರ್ಸ್ ನ ಮ್ಯಾಟ್ ಫಿನಿಶ್ ಅಂತಾರೆ, ಗ್ಲಿಟರ್ಸ್ ನ ಶಿಮ್ಮರ್ ಅಂತಾನೆ ಕರೀತಾರೆ. ಬಿಫೋರ್ ಯೂಸಿಂಗ್ ಎಕ್ಸ್ಟ್ರಾ ಪ್ರಾಡಕ್ಟ್ ನ ಡಸ್ಟ್ ಮಾಡಿ ಐ ಮೇಲೆ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಬ್ಯೂಟಿ ಬ್ಲೆಂಡರ್. ಇದನ್ನ ಯಾವತ್ತೂ ಅಷ್ಟೇ ವೆಟ್ ಮಾಡಿ ಎಕ್ಸ್ಟ್ರಾ ವಾಟರ್ ನ ಸ್ಕ್ವೀಸ್ ಮಾಡಿ ದೆನ್ ಇಟ್ಸ್ ರೆಡಿ ಟು ಯೂಸ್. ಯಾವತ್ತೂ ಅಷ್ಟೇ ಡ್ಯಾಬ್ ಮೋಷನ್ ಅಲ್ಲಿ ಅಪ್ಲೈ ಮಾಡಬೇಕು ಅಷ್ಟೇ ಹೊರತು ರಬ್ ಮಾಡಬೇಕು. ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು. ಈ ಟಿಪ್ಸ್ ನ ಫಾಲೋ ಮಾಡಿ. ಮೊದಲಿಗೆ 1 ಕೋಟಿಂಗ್ ಆಫ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿ ದೆನ್ ಟಿಶ್ಯೂ ನ ಪ್ಲೇಸ್ ಮಾಡಿ ಲಿಪ್ಸ್ ಮೇಲೆ. ಒಂದು ಬ್ರಷ್ ನಿಂದ ಪೌಡರ್ ನ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಸ್ಟ್ ಮಾಡಿ ಈಗ ಇನ್ನೊಂದು ಕೋಟಿಂಗ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿ ಯು ಕ್ಯಾನ್ ಜಸ್ಟ್ ಸಿ ದ ರಿಸಲ್ಟ್. ಇರ್ರೆಸ್ಪೆಕ್ಟಿವ್ ಆಫ್ ಪ್ರೊಫೆಷನ್, ಎವ್ರಿ ಪ್ರೊಫೆಷನ್ ನೀಡ್ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಮಾಡಿ ಬೆಸ್ಟ್ ಆಗಿ. ನಾನು ಕಲ್ತಿರೋ ವಿದ್ಯೆಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡುವ ಖುಷಿ ನನ್ನದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಒಬ್ಬರು ಹೆಲ್ಪ್ ಮಾಡಿ, ಒಬ್ಬರು ಇನ್ನೊಬ್ಬರು ಹೆಲ್ಪ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು.